ಇವತ್ತು ಬೆಳಗ್ಗೆ ಬೆಂಡಿಗೇರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ವೀರಾಪುರ ಓಣಿ ಅಂತ ಹೇಳಿ ಇಲ್ಲಿ ಅಂಜಲಿ ಅಂತ ಹೇಳಿ ಶಿ ಈಸ್ 20 ವರ್ಷ ಹುಡುಗಿ, ಅಂಜಲಿ ಅಂಬಿಗರ್ ಅಂತ ಹೇಳಿ. ಈ ಹುಡುಗಿ ಮನೆ ಬಾಗಿಲು ತಟ್ತಾನೆ ಇವನು ಆರೋಪಿ ಗಿರೀಶ್ ಸಾವಂತ್ ಅಂತ ಹೇಳಿ. ಗಿರೀಶ್ ಅಲಿಯಾಸ್ ವಿಶ್ವ ಸುಭಾಷ್ ಸಾವಂತ್ ಅಂತ, ಅರೌಂಡ್ 22 ಇಯರ್ಸು. ಅವ್ರ ಫ್ಯಾಮ್ಲಿಗೆ ಪರಿಚಯ ಇದ್ದ ಹುಡುಗ ಬಂದು ಬಾಗಿಲು ತಟ್ತಾನೆ. ಬಾಗಿಲು ತಟ್ಟಿದಾಗ ಇವರು ಫ್ಯಾಮಿಲಿ ಹೋಗಿ ಓಪನ್ ಮಾಡ್ತಾರೆ ಬಾಗಿಲು. ಈ ಹುಡುಗಿ ಅಂಜಲಿಯನ್ನು ನೋಡಿದ ತಕ್ಷಣ ಅವನು ಚಾಕು ತೊಗೊಂಡೇ ಬಂದಿರ್ತಾನೆ. 4 ಬಾರಿ ಸ್ಟ್ಯಾಬ್ ಮಾಡ್ತಾನೆ, ಚುಚ್ತಾನೆ ಹುಡುಗಿಗೆ. ಸೊ ಹುಡುಗಿ ಅಲ್ಲೇ ಕುಸಿದು ಬೀಳ್ತಾಳೆ. ಇವನು ಅಲ್ಲಿಂದ ಪರಾರಿ ಆಗಿದ್ದಾನೆ. ಸೊ ಹುಡುಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಶಿ ಈಸ್ ಬ್ರಾಡ್ ಡೆಡ್ ಅಂತ ಹೇಳಿ ಅನೌನ್ಸ್ ಮಾಡಿರ್ತಾರೆ. ಸೊ ಆರೋಪಿ ಪತ್ತೆ ಕಾರ್ಯದ ಕುರಿತು ನಾವು ವಿಶೇಷ ತಂಡವನ್ನು ರಚನೆ ಮಾಡಿದ್ದೀವಿ. 2 ಟೀಮ್ ಮಾಡಿದ್ದೀವಿ. CCB ಟೀಮ್, ಪ್ರತ್ಯೇಕ CCB ಟೀಮ್ ಒಂದು, ಅದರ ಜೊತೆಗೆ ACP ಸೌತ್ ಅವ್ರದ್ದು ಟೀಮ್, 2 ಟೀಮ್, ಪ್ರತ್ಯೇಕ ಟೀಮು ಆರೋಪಿಯ ಹುಡುಕಾಟದಲ್ಲಿ ತೊಡಗಿದೆ. ಅವರು ಪೇರೆಂಟ್ಸು ಕಂಪ್ಲೇಂಟ್ ಕೊಟ್ಟಿರೋದ್ರ ಪ್ರಕಾರ ಕಂಪ್ಲೇಂಟಲ್ಲಿ ಈ ಥರ ಮಗಳಿಗೆ ಬಂದು ನೀನು ನನಗೆ ಪ್ರೀತಿ ಮಾಡಬೇಕು ಅಂತ ಹೇಳಿ ಫೋರ್ಸ್ ಮಾಡ್ತಿದ್ದ ಅಂತ ಹೇಳಿ ಹೇಳ್ತಿದ್ದಾರೆ. ಇನ್ನು ಅದರ ಪ್ರಕಾರನೇ ನಾವು FIR ತೊಗೊಂಡಿದ್ದೀವಿ. ಇನ್ನು ಮುಂದಿನ ಪ್ರಗತಿ ತನಿಖೆಯಲ್ಲಿ ಗೊತ್ತಾಗುತ್ತೆ. ಅಲ್ಲ, ಇವನು ಎಮೋ ಆಸಾಮಿ ಇದ್ದಾನೆ ನಮ್ಮಲ್ಲಿ. ಮತ್ತು ಇವನು ಬೇರೆ ಕಡೆ ಬೇರೆ ಏನಾದರೂ ಇನ್ವಾಲ್ವ್ಮೆಂಟ್ ಇತ್ಯಾದಿ ಏನಾದರೂ ಇದೆ, ಅದು ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ನು ಪ್ರಕರಣದಲ್ಲಿ ವಿ ವಿಲ್ ಚೆಕ್. ಪ್ರಕರಣವನ್ನು ಕರೆಕ್ಟಾಗಿ ತನಿಖೆ ಆಗುವ ಕುರಿತು ACP ಸೌತ್ ಅವರಿಗೆ ಆರ್ಡರ್ ಮಾಡಿದ್ದೀನಿ, ಟ್ರಾನ್ಸ್ಫರ್ ಮಾಡಿದ್ದೀನಿ. ಅಲ್ಲ, ಪೊಲೀಸ್ ಸ್ಟೇಷನ್ಗೆ ಬಂದು ಹೋಗಿದ್ದಾರೆ ನಿಜ, ಅದು ವಿಜುವಲ್ ಇದು ಇದೆ. ಬಟ್ ಅದು ಬೇರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಸ್ಟೇಷನ್ ಅವರು ಹೇಳ್ತಾರೆ. ಅದನ್ನು ಪ್ರತ್ಯೇಕವಾಗಿ ಇಲಾಖಾ ವಿಚಾರಣೆ ಮಾಡಿ ತಪ್ಪಿಸ್ತರು ಯಾರಿದ್ದಾರೆ ಅವರ ಬಗ್ಗೆ ಕ್ರಮ ಜರುಗಿಸ್ತೀವಿ. ಅಲ್ಲ, ನೋಡೋಣ, ಅದೆಲ್ಲ ಈಗ ನಾವು ಅವರ ಅಜ್ಜಿಗೆ ಮಾತಾಡಿರೋದು, ಅವರ ಸಿಸ್ಟರ್ಗೆ ಮಾತಾಡಿರೋದು. ಇದು ತನಿಖೆಯಲ್ಲಿ ಎಲ್ಲ ಆಯಾಮಗಳಲ್ಲಿ ಪರಿಶೀಲನೆ ಮಾಡ್ತೀವಿ. ಮುಂದಿನ ತನಿಖೆಯಲ್ಲಿ ವಿಚಾರಗಳು ಕ್ಲಿಯರಾಗಿ ಗೊತ್ತಾಗುತ್ತೆ. ಇಲ್ಲ, ಅದೇ ಹೇಳ್ತಾ ಇರೋದು. ಅವರು ಸ್ಟೇಷನ್ಗೆ ಬಂದಿದ್ದಾರೆ, ಹೌದು, ನಮ್ಮ ಹತ್ರನೂ ಫುಟೇಜ್ ಇದೆ, ಬಂದಿದ್ದಾರೆ. ಅದು ಏನು ಯಾವ ವಿಷಯದ ಕುರಿತು ಕಂಪ್ಲೇಂಟ್ ಮಾಡೋಕ್ಕೆ ಬಂದಿದ್ದಾರೆ ಇತ್ಯಾದಿ ಅಂತ ಹೇಳಿ ಈಗ ಎಲ್ಲ ಸ್ಟೇಷನ್ನು ಎಲ್ಲ CCTV ಕವರೇಜ್ ಇದೆ. ಯಾರು ಏನು ಸುಳ್ಳು ಹೇಳೋಕ್ಕಾಗೋದಿಲ್ಲ, ಇನ್ನೊಂದು ಮಾಡೋಕ್ಕಾಗೋದಿಲ್ಲ. ಅದು ಏನಿದೆ ಪ್ರತ್ಯೇಕವಾಗಿ ಎನ್ಕ್ವೈರಿ ಆರ್ಡರ್ ಮಾಡಿದ್ದೀನಿ. DCP 2 ಅವರ ನೇತೃತ್ವದಲ್ಲಿ ಎನ್ಕ್ವೈರಿ ಆರ್ಡರ್ ಮಾಡಿದ್ದೀನಿ. ಅದರ ಬಗ್ಗೆ ಸೂಕ್ತ ಕ್ರಮ ತಗೋತೀವಿ. ಇನ್ನೂ ಆಗಿಲ್ಲ, ಸದ್ಯದಲ್ಲಿ ನಾವು ಅರೆಸ್ಟ್ ಆದ ತಕ್ಷಣ ನಿಮಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತೀವಿ. ಹೆಣ್ಮಕ್ಳು ಫುಟ್ಫಾಲ್ ಜಾಸ್ತಿ ಇರುತ್ತೆ. ಸ್ಕೂಲ್ಸ್, ಕಾಲೇಜಸ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಗಾರ್ಮೆಂಟ್ ಫ್ಯಾಕ್ಟ್ರೀಸ್ ಆಗಿರ್ಬೋದು, ಎಲ್ಲ ಸ್ಟೇಕ್ ಹೋಲ್ಡರ್ಸ್ನ ನಾವು ಈಗಾಗಲೇ ಕರೆದು ಒಂದು ಸಭೆ ಮಾಡಿದ್ದೀವಿ. ಸಭೆಯಲ್ಲಿ ನಾವು ಪೊಲೀಸ್ ಇಲಾಖೆ ವತಿಯಿಂದ ಅವರ ಹೆಣ್ಣು ಮಕ್ಕಳಿಗೆ ಅಲ್ಲಿ ಬರುವಂತಹ ಕೆಲಸಕ್ಕಾಗಲಿ ಓದೋಕ್ಕೆ ಆಗಲಿ ಬರುವಂಥ ಹೆಣ್ಣು ಮಕ್ಕಳಿಗೆ ಯಾವ ಥರ ರಕ್ಷಣೆ ಕೊಡ್ತೀವಿ, ಯಾವ ಥರ ನಾವು ಸ್ಪಂದಿಸ್ತೀವಿ ಅಂತ ಹೇಳಿ, ಹಾಗೆ ಅವ್ರು ಎಲ್ಲಿ ಬರ್ತಾರೆ ಸ್ಕೂಲ್ ಕಾಲೇಜಸ್ಸು, ಅಲ್ಲಿಯ ವ್ಯವಸ್ಥಾಪಕರು, ಓನರ್ಸು, ಹಾಸ್ಪಿಟಲ್ ಆಗಿದ್ದರೆ ಅದರದ್ದು ಓನರ್ಸು, ಫ್ಯಾಕ್ಟ್ರಿ ಮಾಲೀಕರು ಯಾವ ಥರ ಮುತುವರ್ಜಿ ವಹಿಸಿ ಎಲ್ಲರೂ ಸ್ಟೇಕ್ ಹೋಲ್ಡರ್ಸ್, ಎಲ್ಲ ಸಂಬಂಧಪಟ್ಟ ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಯಾರಿದ್ದಾರೆ, ಯಾವ ಥರ ನಾವೆಲ್ಲ ಒಟ್ಟಾಗಿ ಕೈಗೂಡಿ ಹೆಣ್ಮಕ್ಕಳಿಗೆ ಸುರಕ್ಷಿತವಾದ ಒಂದು ವಾತಾವರಣ ನಿರ್ಮಿಸಬೇಕು ಅಂತ ಹೇಳಿ ಈಗಾಗಲೇ ಒಂದು ಮೀಟಿಂಗ್, ಎಲ್ಲರ ಜೊತೆ ಮೀಟಿಂಗ್ ಮಾಡಿ ವಿಚಾರ ವಿನಿಮಯ ಮಾಡ್ಕೊಂಡಿದ್ದೀವಿ. ಅದರ ಬಗ್ಗೆನೂ ಕ್ರಮ ವಹಿಸ್ತಾ ಇದ್ದೀವಿ. ಅಲ್ಲ, ದಟ್ ಈಸ್ ವಾಟ್ ಐ ಸೆಡ್. ಅಲ್ಲ, ಆಲ್ರೆಡಿ ಅದರದ್ದೊಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ. ಮಾಡಿ ಎಲ್ಲ ಸ್ಟೇಕ್ ಹೋಲ್ಡರ್ಸು, ಸ್ಕೂಲ್ಸ್, ಕಾಲೇಜ್ ಪ್ರಿನ್ಸಿಪಲ್ಸು,
ಫ್ಯಾಕ್ಟ್ರಿ ಓನರ್ಸು, ಹಾಸ್ಪಿಟಲ್ಸಲ್ಲಿನೂ ಹೆಣ್ಮಕ್ಳು ಜಾಸ್ತಿ ಕೆಲಸ ಮಾಡ್ತಾರೆ. ಎಲ್ಲೆಲ್ಲಿ ಹೆಣ್ಮಕ್ಳು ಬರೋದು ಹೋಗೋದು ಜಾಸ್ತಿ ಇರುತ್ತೆ ಅಂಥವ್ರನ್ನೆಲ್ಲ ಕರೆದು ಅವ್ರ ಕಡೆಯಿಂದ ಅವ್ರು ಏನೇನು ಕ್ರಮ ಜರುಗಿಸ್ಬೋದು, ನಾವು ಯಾವ ಥರ ಅವ್ರಿಗೆ ಸಹಕಾರ ಕೊಡ್ತೀವಿ, ನಾವು ಅವರು ಎಲ್ಲರೂ ಸೇರಿ ಯಾವ ಥರ ಒಂದು ಸುರಕ್ಷಿತ ವಾತಾವರಣವನ್ನು ನಿರ್ಮಿಸ್ಬೋದು ಅಂತ ಹೇಳಿ ಈಗಾಗಲೇ ಸಭೆಯನ್ನು ಮಾಡಿದ್ದೀವಿ. ನಾವು ವಿಚಾರ ವಿನಿಮಯ ಮಾಡ್ಕೊಂಡಿದ್ದೀವಿ. ಪ್ಲಸ್ ಅದರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಕ್ರಮ ವಹಿಸ್ತೀವಿ.